ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ಹೊಸನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಶಿವಮೊಗ್ಗದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಶಿವಮೊಗ್ಗ ಶಿಕಾರಿಪುರ ಹೊಸನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಸಹ ಸಂಶೋಧನಾ ನಿರ್ದೇಶಕರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಸಂಶೋಧನಾ ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ ಸಹ ಸಂಶೋಧನಾ ನಿರ್ದೇಶಕರ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಸಂಶೋಧನಾ ನಿರ್ದೇಶಕ ಪ್ರದೀಪ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕ ರೇಡ್ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಇದೀಗ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಅದೇ ರೀತಿಯಾಗಿ ಶಿವಮೊಗ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಎಸ್ ಸುಕನ್ಯಾ, ಏನು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಇವತ್ತು ಬೆಳ್ಳಂಬೆಳಗ್ಗೆ ಏನು ಲೋಕಾಯುಕ್ತ ದಾಳಿ ನಡೆಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಶಿವಮೊಗ್ಗದ ಏನು ಇರುವಕ್ಕಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಇಲ್ಲಿ ಸಂಶೋಧನಾ ನಿರ್ದೇಶಕರಾಗಿ ಡಾಕ್ಟರ್ ಪ್ರದೀಪ್ ಮನೆ ಮೇಲೆ ಕೂಡ ಲೋಕಾಯುಕ್ತ ರೈಡ್ ಮಾಡಿರುವಂತದ್ದು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿದ್ಯಾನಿಲಯದಲ್ಲಿ ನಿರ್ದೇಶಕರಾಗಿ ಪ್ರದೀಪ್ ಕೆಲಸ ಮಾಡ್ತಾ ಇದ್ರು. ಇವರ ಅಕ್ರಮ ಆಸ್ತಿ ಹೊಂದಿದ್ದಾರೆಂಬ ದೂರಿನ ಮೇರೆಗೆ ದಾಳಿ ನಡೆಸಿರುವಂತ ಲೋಕಾಯುಕ್ತ ಎಸ್ಪಿ ಮಂಜುನಾಥ್ ಚೌಧರಿ ಹಾಗೂ ಡಿವೈಎಸ್ಪಿ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ನಡೀತಾ ಇರುವಂತದ್ದು. ಶಿವಮೊಗ್ಗ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ಮನೆ ಮತ್ತು ಶಿಕಾರಿಪುರ ಭದ್ರಾಪುರ ಫಾರ್ಮ್ ಹೌಸ್ ಮೇಲೆ ಏಕಕಾಲದಲ್ಲಿ ದಾಳಿ ನಡೆದಿರುವಂತದ್ದು. ಹೊಸನಗರ ಕೆರೆಹಳ್ಳಿ ಬಾಳೆಶೆಟ್ಟಿ ಕೊಪ್ಪದ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆದಿರುವಂತದ್ದು. ಅಕ್ರಮ ಆಸ್ತಿ ಸೇರಿದಂತೆ ಹಲವು ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿಗಳ ತಂಡ 3 ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆದಿರುವಂತದ್ದು. ಏನು ಇವರು ನಿರ್ದೇಶಕ ಡಾಕ್ಟರ್ ಪ್ರದೀಪ್ ಇದ್ದಾರೆ, ಏನು ಯೂನಿವರ್ಸಿಟಿಯಲ್ಲಿ ಯಾವ್ದೋ ಗ್ರೂಪ್ ಡಿ ಅಥವಾ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಯಾವ ಒಂದು ಎಂಪ್ಲಾಯಿಗಳನ್ನ ತಗೊಳ್ಬೇಕು ಆ ಅಧಿಕಾರ ಕೂಡ ಅವ್ರ ಹತ್ರನೇ ಇರುತ್ತೆ. ಆ ಎಂಪ್ಲಾಯಿಗಳನ್ನ ತಗೊಳ್ಳುವ ರಿಕ್ರೂಟ್ಮೆಂಟ್ ಅಥವಾ ತಗೊಳ್ಳುವ ಹಂತದಲ್ಲಿ ಅವ್ರ ಹತ್ರ 2 ಲಕ್ಷ 3 ಲಕ್ಷವನ್ನು ಲಂಚವನ್ನು ಪಡೆಯುತ್ತಿದ್ರು ಅನ್ನೋ ಅಂತ ಆರೋಪ ಕೂಡ ಕೇಳ್ಬರ್ತಾ ಇರುವಂತದ್ದು ಸುಕನ್ಯಾ. ಒಟ್ಟಾರೆಯಾಗಿ ಏನು ಏಕಕಾಲಕ್ಕೆ ಅವ್ರದ 3 ಕಡೆ ಏನು ಶಿವಮೊಗ್ಗ ಮತ್ತೆ ಭದ್ರಾವತಿ ಮತ್ತೆ ಹೊಸನಗರದಲ್ಲಿ ಏನು ಫಾರ್ಮ್ ಹೌಸ್ ಮನೆ ಇದೆ, ಏಕಕಾಲಕ್ಕೆ 3 ಕಡೆ ಲೋಕಾಯುಕ್ತ ಅವರು ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಸುಕನ್ಯಾ. ಹೆಚ್ಚಿನ ಮಾಹಿತಿ ಏನು ತಿಳಿದು ಬರ್ಬೇಕಾಗಿದೆ ಅಂತ ಸುಕನ್ಯಾ. ಉಮೇಶ್, ಈಗಾಗಲೇ ಬೆಳಗ್ಗೆಯಿಂದನೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳನ್ನ ಕೂಡ ಪರಿಶೀಲನೆ ನಡೆಸಲಾಗಿದೆ. ಹಾಗಾಗಿ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಅಂತ ಅಧಿಕಾರಿಗಳಿಗೆ? ಸಾಕಷ್ಟು ಅಕ್ರಮ ದಾಖಲೆಗಳು ಅಕ್ರಮ ಆಸ್ತಿಗಳ ದಾಖಲಾತಿ ಮತ್ತೆ ಅವರ ಹಣ ಮತ್ತೆ ಒಡವೆಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ಮೇಡಮ್. ಅಧಿಕೃತ ಮಾಹಿತಿ ಇನ್ನು ಬರ್ಬೇಕಷ್ಟೇ. ನಾವೇನು ಲೋಕಾಯುಕ್ತ ಎಸ್ ಮಂಜುನಾಥ್ ಚೌಧರಿ ಅವ್ರನ್ನ ಸಂಪರ್ಕ ಮಾಡಿದಾಗ ನಾವಿನ್ನು ಪರಿಶೀಲನೆ ಮಾಡ್ತಾ ಇದೀವಿ. ಪರಿಶೀಲನೆ ಮುಗ್ದ ಮೇಲೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿ ಏನು ಲೋಕಾಯುಕ್ತ ಎಸ್ ಪಿ ಹೇಳಿರುವಂತದ್ದು ಸುಕನ್ಯಾ. ಓಕೆ, ಧನ್ಯವಾದಗಳು ಉಮೇಶ್ ಹೆಚ್ಚಿನ ಮಾಹಿತಿಗಾಗಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಸಹ ಸಂಶೋಧನಾ ನಿರ್ದೇಶಕರ ಮನೆ ಮೇಲೆ ದಾಳಿಯನ್ನ ನಡೆಸಿ ಬೆಳಗ್ಗೆಯಿಂದಲೂ ಕೂಡ ದಾಖಲೆಗಳನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸಂಶೋಧನಾ ನಿರ್ದೇಶಕ ಪ್ರದೀಪ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಶಿವಮೊಗ್ಗದ ಪ್ರಿಯಾಂಕಾ ಲೇಔಟ್ನಲ್ಲಿರುವ ಡಾಕ್ಟರ್ ಪ್ರದೀಪ್ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು. ಅದೇ ರೀತಿಯಾಗಿ ಶಿಕಾರಿಪುರದ ಭದ್ರಾಪುರದಲ್ಲಿರುವ ಫಾರ್ಮ್ ಹೌಸ್ ಮೇಲೂ ಕೂಡ ಸಹ ದಾಳಿಯನ್ನ ನಡೆಸಲಾಗಿದೆ. ಇನ್ನು ಹೊಸನಗರದಲ್ಲೂ ಕೂಡ ದಾಳಿ ಮಾಡಿ ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿ ಅಧಿಕೃತವಾಗಿ ತಿಳಿದು ಬರಬೇಕು. ಲೋಕಾಯುಕ್ತ ಎಸ್ಪಿ ಎಂಎಚ್ ಮಂಜುನಾಥ್ ಚೌಧರಿ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೀತಾ ಇರುವಂಥದ್ದು. 3 ಕಡೆನೂ ಕೂಡ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿ ದಾಖಲೆಗಳು